ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡು ಬಣವಾಗಿದೆ, ಒಡೆದ ಮನೆಯಾಗಿದೆ ರಾಜ್ಯ ಕಾಂಗ್ರೆಸ್. ಇದರ ನಡುವೆ ಹೈಕಮಾಂಡ್ ಎಲ್ಲರನ್ನೂ ಕೂಡ ಕಾಂಗ್ರೆಸ್ ನಾಯಕರನ್ನ ಸುಮ್ನಿರಿ ನೀವು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ಹೈಕಮಾಂಡ್ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಈ ಎಲ್ಲ ಗೊಂದಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದು ಯಾವಾಗ, ಯಾವ ಹಂತಕ್ಕೆ ಈಗ ಸಿಎಂ ಕುರ್ಚಿ ಕಾಳಗ ಬಂದಿದೆ, ಇದೆಲ್ಲದರ ಒಂದು ಡಿಟೇಲ್ ಬರೆದಿಲ್ಲಿದೆ ನೋಡಿ. ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು. ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು. ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು. ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು. ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ. ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ, ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ. ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ. ದೆಹಲಿ ಪರೇಡ್ ಶುರು. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಓಟ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ. ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ಓಟ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರುತ್ತಿದ್ದಾರೆ. ಮುಂಚಿತವಾಗಿ ದೆಹಲಿಗೆ ಹೋಗುತ್ತಿರುವಂತಹ ಡಿಕೆಶಿ ಎಐಸಿಸಿ ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಕದನ ವಿರಾಮ ಉಲ್ಲಂಘಿಸಿರುವಂತಹ ಯತೀಂದ್ರ ವಿರುದ್ಧ ದೂರು ನೀಡುತ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ ಡಿಕೆ ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ. ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಸಿಎಂ ಬಣ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಯತೀಂದ್ರ ಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ. ಡಿಸಿಎಂ ಡಿಕೆಶಿ ಬಣದ ಮನವಿಗೆ ಹೈಕಮಾಂಡ್ ತಲೆಬಾಗುತ್ತಾ, ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡು ಬಣವಾಗಿದೆ, ಒಡೆದ ಮನೆಯಾಗಿದೆ ರಾಜ್ಯ ಕಾಂಗ್ರೆಸ್. ಇದರ ನಡುವೆ ಹೈಕಮಾಂಡ್ ಎಲ್ಲರನ್ನೂ ಕೂಡ ಕಾಂಗ್ರೆಸ್ ನಾಯಕರನ್ನ ಸುಮ್ನಿರಿ ನೀವು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ಹೈಕಮಾಂಡ್ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಈ ಎಲ್ಲ ಗೊಂದಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದು ಯಾವಾಗ, ಯಾವ ಹಂತಕ್ಕೆ ಈಗ ಸಿಎಂ ಕುರ್ಚಿ ಕಾಳಗ ಬಂದಿದೆ, ಇದೆಲ್ಲದರ ಒಂದು ಡಿಟೇಲ್ ಬರೆದಿಲ್ಲಿದೆ ನೋಡಿ. ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು. ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು. ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು. ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು. ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ. ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ, ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ. ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ. ದೆಹಲಿ ಪರೇಡ್ ಶುರು. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ
ದೆಹಲಿಗೆ ತೆರಳಲಿದ್ದಾರೆ. ವೋಟ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ. ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ವೋಟ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರ್ತಿದ್ದಾರೆ. ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ ಡಿಕೆಶಿ ಎಐಸಿಸಿ ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಕದನ ವಿರಾಮ ಉಲ್ಲಂಘಿಸಿರುವಂತಹ ಯತೀಂದ್ರ ವಿರುದ್ಧ ದೂರು ನೀಡುತ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ ಡಿಕೆ ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ. ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಸಿಎಂ ಬಣ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಯತೀಂದ್ರ ಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ. ಡಿಸಿಎಂ ಡಿಕೆಶಿ ಬಣದ ಮನವಿಗೆ ಹೈಕಮಾಂಡ್ ತಲೆಬಾಗುತ್ತಾ, ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡು ಬಣವಾಗಿದೆ. ಒಡೆದ ಮನೆಯಾಗಿದೆ ರಾಜ್ಯ ಕಾಂಗ್ರೆಸ್. ಇದರ ನಡುವೆ ಹೈಕಮಾಂಡ್ ಎಲ್ಲರನ್ನೂ ಕೂಡ ಕಾಂಗ್ರೆಸ್ ನಾಯಕರನ್ನ ಸುಮ್ನಿರಿ, ನೀವು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ಹೈಕಮಾಂಡ್ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಈ ಎಲ್ಲ ಗೊಂದಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದು ಯಾವಾಗ, ಯಾವ ಹಂತಕ್ಕೆ ಈಗ ಸಿಎಂ ಕುರ್ಚಿ ಕಾಳಗ ಬಂದಿದೆ, ಇದೆಲ್ಲದರ ಒಂದು ಡಿಟೇಲ್ ಬರೆದಿಲ್ಲಿದೆ. ಸಿಎಂ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು. ಡಿಸಿಎಂ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು. ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು. ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು. ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ. ಇಂದು ಡಿಸಿಎಂ ಡಿಕೆಶಿ ದೆಹಲಿ ದಂಡಯಾತ್ರೆ. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ದಗದಗಿಸ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ. ಸಿಎಂ ಡಿಸಿಎಂ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ. ದೆಹಲಿ ಪರೇಡ್ ಶುರು. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ. ವೋಟ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿಎಂ ಡಿಸಿಎಂ ವಾಪಸ್ ಆಗಲಿದ್ದಾರೆ. ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ವೋಟ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರ್ತಿದ್ದಾರೆ. ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ ಡಿಕೆಶಿ ಎಐಸಿಸಿ ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಕದನ ವಿರಾಮ ಉಲ್ಲಂಘಿಸಿರುವಂತಹ ಯತೀಂದ್ರ ವಿರುದ್ಧ ದೂರು ನೀಡುತ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission, we tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ ಡಿಕೆ ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ. ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಸಿಎಂ ಬಣ
ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಯತೀಂದ್ರ ಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ. ಡಿಸಿಎಂ ಡಿಕೆಶಿ ಬಣದ ಮನವಿಗೆ ಹೈಕಮಾಂಡ್ ತಲೆಬಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.